ಕನ್ನಡ ವಿಕೆ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ಹಿಂದೆಂದೂ ನಡೆದಂಥ ಘೋರ ಘಟನೆಗಳು ನಡೀತಾ ಇದ್ದಾವೆ. ಶೇಖ್ ಹಸೀನಾ ಅಂತರೂ ಭಾರತಕ್ಕೆ ಬಂದು ಸೆಟ್ಲ್ ಆಗಿದ್ದಾರೆ. ಆದರೆ ಅಲ್ಲಿಯ ಹಿಂದೂಗಳ ಪರಿಸ್ಥಿತಿ ಹೇಳತೀರದಾಗಿದೆ. ಮಕ್ಕಳು ಮಹಿಳೆಯರು ಎನ್ನದೇ ಕ್ರೂರವನ್ನು ಮೆರೆಯುತ್ತಿರುವಂಥ ಅಲ್ಲಿಯ ಸಂಘಟನೆಗಳು ಹಿಂದೂಗಳ ಮನೆಯ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಯ ಸಂಗೀತಗಾರರ ಮನೆ, ಕ್ರಿಕೆಟರ್, ಬಿಸ್ನೆಸ್ ಮ್ಯಾನ್ ಹಾಗೂ ಇನ್ನಿತರ ಮನೆಗಳ ಮೇಲೆ ದಾಳಿಕೋರರು ದಾಳಿ ಮಾಡಿ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ. ಹಿಂದೂಗಳ 20ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಪುಡಿ ಮಾಡಿ ಅಲ್ಲಿಯ ಆಸ್ತಿ ಪಾಸ್ತಿ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ಈ ಕ್ರೂರ ಮನಸ್ಸುಳ್ಳವರು. ಈ ಉಗ್ರ ಮನಸ್ಸಿರುವಂಥ ಕ್ರೂರಿಗಳಿಂದ ಈ ದಾಳಿ ಆಗ್ತಾ ಇದೆ. 64 ಜಿಲ್ಲೆಗಳ ಪೈಕಿ 26 ಜಿಲ್ಲೆಗಳಲ್ಲಿ ಈ ಕೃತ್ಯ ನಡೀತಾ ಇದೆ. ಇದರಲ್ಲಿ 200ರಿಂದ 300 ಹಿಂದೂಗಳ ಮನೆ ಸೇರಿವೆ. ಬಾಂಗ್ಲಾದೇಶದಲ್ಲಿ ನೆಟ್ವರ್ಕ್ ಇಲ್ಲ. ಜನ ಹೊರಗಡೆ ಬರೋಕ್ಕೂ ಕೂಡ ಭಯಭೀತರಾಗಿದ್ದಾರೆ. ಹಸೀನಾ ಏನೋ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬಂದು ಇವತ್ತು 5 ದಿನ ಕಳೀತಾ ಬಂತು. ಇದರಲ್ಲಿ 300 ಜನ ಬಾಂಗ್ಲಾದೇಶಿಗರು ಹತ್ಯೆಯಾಗಿದ್ದಾರೆ. ಹಾಗೆ ಅಲ್ಲಿರುವ ಹಿಂದೂ ಶಾಸಕರನ್ನು ಭಯಾನಕವಾಗಿ ಹತ್ಯೆ ಮಾಡಲಾಗಿದೆ. ಹಾಗೆ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳು, ಹಿಂದೂ ಮನೆಗಳು, ದೇವಸ್ಥಾನಗಳು, ಹೀಗೆ ಹಲವಾರು ದಾಳಿಗಳನ್ನು ಅಲ್ಲಿಯ ಶಾಂತಿದೂತರು ಮಾಡ್ತಾ ಇದ್ದಾರೆ. ಹಾಗೆ ಬಾಂಗ್ಲಾದೇಶದಲ್ಲಿ ಜಮಾತ್ ಇಸ್ಲಾಮಿ ಸಂಘಟನೆ ಇದೆ. ಇದು ತಾನು ರಾಜಕೀಯ ಪಾರ್ಟಿ ಅಂತ ಹೇಳಿಕೊಳ್ಳುತ್ತೆ. ಈ ಪಾರ್ಟಿಯ ತುಂಬ ಎಲ್ಲರೂ ಮೂಲಭೂತವಾದಿಗಳೇ ತುಂಬಿ ಹೋಗಿದ್ದಾರೆ ಅಂತ ಸಂಘಟನೆ ಹೇಳ್ತಾ ಇದೆ. ಇಲ್ಲಿರುವ ಹಿಂದೂಗಳ ಮೇಲೆ ದಾಳಿಯಾಗ್ತಾ ಇದೆ ಅನ್ನೋದು. ಇದನ್ನು ನೀವು ತಪ್ಪಿಸಿ ಅಂತ ಈ ಮುಸ್ಲಿಂ ಸಂಘಟನೆ ಹೇಳ್ತಾ ಇದೆ. ಇದನ್ನು ನೀವು ನೋಡಿದರೆ ಇಲ್ಲೇ ಅರ್ಥ ಆಗತ್ತೆ ಹಿಂದೂಗಳ ಮೇಲೆ ಎಷ್ಟು ಕ್ರೂರ ದಾಳಿ ಆಗ್ತಾ ಇದೆ ಅನ್ನೋದು. ಹಾಗೆ ಅಲ್ಪಸಂಖ್ಯಾತ ಹಿಂದೂಗಳನ್ನು ಸದಾ ಟಾರ್ಗೆಟ್ ಮಾಡಿ ವಿರೋಧ ಬರೆಯುವಂಥ ಬರಹಗಾರರು ಕೂಡ ಹೇಳ್ತಾ ಇದ್ದಾರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅನಾಚಾರ, ಅತ್ಯಾಚಾರ ಆಗ್ತಾ ಇದೆ. ಇದನ್ನು ತಡೆಯುವಂಥ ವಿಶ್ವದ ನಾಯಕರು ಮುಂದೆ ಬರಬೇಕು ಅಂತ ಹೇಳ್ತಾ ಇದೆ. ಇಷ್ಟರ ಮೇಲೆ ಗೊತ್ತಾಗುತ್ತೆ ಈ ದೌರ್ಜನ್ಯ ಎಷ್ಟು ಕ್ರೂರವಾಗಿದೆ ಅಂತ. ಅಲ್ಲಿಯ ದಾಳಿ ಹೇಗಿದೆ ಅಂತ ನೋಡೋದಾದರೆ, ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ಆದಾಗ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹೇಗಾಗಿತ್ತೋ ಅದೇ ರೀತಿಯ ದೌರ್ಜನ್ಯ ಮತ್ತೆ ಬಾಂಗ್ಲಾದೇಶದಲ್ಲಿ ಮರುಕಳಿಸ್ತಾ ಇದೆ. ಅಲ್ಲಿರುವ ಹಿಂದೂಗಳು, ಕ್ರೈಸ್ತರು ಹಾಗೂ ಬೌದ್ಧರ ಟಾರ್ಗೆಟ್ ಯಾಕೆ ಅಂತ ನೋಡೋದಾದರೆ, ಶೇಖ್ ಹಸೀನಾ ಅವರಿಗೆ ಹಿಂದೂಗಳು, ಬೌದ್ಧರು ಮತ್ತು ಕ್ರೈಸ್ತರು ಹೆಚ್ಚಾಗಿ ವೋಟ್ ಮಾಡ್ತಿದ್ರು. ಅವರ ಪರವಾಗಿ ಅಲ್ಪಸಂಖ್ಯಾತರು ಇದ್ದರು ಅನ್ನೋದೇ ಇಲ್ಲಿ ಒಂದು ಕಾರಣ. ಸೊ ಅದಕ್ಕೋಸ್ಕರ ಅಲ್ಲಿರುವಂಥ ಈ ವಿರೋಧ ಪಕ್ಷಗಳು ಹಾಗೂ ಅಲ್ಲಿರುವಂಥ ಕ್ರೂರ ಮನಸ್ಸುಳ್ಳವರು ಸೇರಿ ಇಂಥ ಘಟನೆ ನಡೆಸ್ತಾ ಇದ್ದಾರೆ. 1952ರ ಪ್ರಕಾರ ಬಾಂಗ್ಲಾದೇಶದಲ್ಲಿ 21% ಹಿಂದೂಗಳ ಸಂಖ್ಯೆ ಇತ್ತು. ಅದು 2023ರಲ್ಲಿ ಕೇವಲ 7%ಗೆ ಇಳಿದಿದೆ. ಇಷ್ಟು ಸಾಕಲ್ವಾ ಹಿಂದೂಗಳ ಮೇಲೆ ಯಾವ ರೀತಿಯ ಕ್ರೂರ ದೌರ್ಜನ್ಯ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ. ಹಾಗೆ ಶೇಖ್ ಹಸೀನಾ ಪ್ರಧಾನಮಂತ್ರಿ ಇದ್ದಾಗ ಅವರ ಬೆಂಬಲಿಗರಾಗಿ ಯಾರ್ಯಾರು ನಿಂತಿದ್ರೋ ಅವರನ್ನು ಟಾರ್ಗೆಟ್ ಮಾಡಿ ಗಲ್ಲಿಗಳಲ್ಲಿ ಕ್ರೂರವಾಗಿ ಹತ್ಯೆ ಮಾಡಲಾಗ್ತಾ ಇದೆ. ವಿಶೇಷ ಅಂದರೆ ಅವಮಿ ಪಕ್ಷದ ಹಸೀನಾ ಭಾರತ ದೇಶಕ್ಕೆ ಬಂದರೂ ಅಲ್ಲಿರುವಂಥ ಅವಮಿ ಪಕ್ಷದ ಪ್ರಮುಖ ನಾಯಕರನ್ನು ಬೀದಿಗಳಲ್ಲಿ ಹೊಡೆದುಕೊಳ್ಳಲಾಗ್ತಾ ಇದೆ. ಹಸೀನಾ ನಂತರ ಅವಮಿ ಪಕ್ಷದ ನಾಯಕ ಯಾರಾಗ್ತಾರೆ ಅನ್ನೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಕಾರಣ ಇಷ್ಟೇ, ಅಲ್ಲಿರುವಂಥ ಅವಮಿ ಪಕ್ಷದ 31 ನಾಯಕರನ್ನು ಈಗಾಗಲೇ ಹತ್ಯೆ ಮಾಡಲಾಗಿದೆ. ಇಷ್ಟೆಲ್ಲದ ನಡುವೆ ಹಸೀನಾ ಪುತ್ರ ಶಾಂತವಾಗಿ ಇದ್ದ ಬಾಂಗ್ಲಾದೇಶ ಮತ್ತೊಂದು ಪಾಕಿಸ್ತಾನ ಆಗುತ್ತೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಬಾಂಗ್ಲಾದೇಶದ ಭವಿಷ್ಯ ಏನು ಅಂತ ನೋಡೋದಾದರೆ, ಬಾಂಗ್ಲಾದೇಶದ ಆಡಳಿತ ಮತ್ತು ವ್ಯವಸ್ಥೆ ಸುಧಾರಿಸಲು ಬಾಂಗ್ಲಾ ಸೇನೆ ತನ್ನ ಕೈಗೆ ತಗೊಂಡಿದೆ. ಬಾಂಗ್ಲಾದೇಶ ಸೇನೆ 74 ಹರಿಯದ ಡಾಕ್ಟರ್ ಮೊಹಮ್ಮದ್ ಯೂನುಸ್ ಅವರಿಗೆ ಅಧಿಕಾರವನ್ನು ನೀಡಿ ಕೂರಿಸಿದೆ. ಮೊಹಮ್ಮದ್ ಯೂನುಸ್ ಅವಾಗವಾಗ ಹಸೀನಾ ಸರ್ಕಾರದ ವಿರುದ್ಧ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಇವರ ಮೇಲೆ 109 ಕೇಸ್ಗಳಿದ್ದಾವೆ. ಮೊಹಮ್ಮದ್ ಯೂನುಸ್ ಅವರು ಬ್ಯಾಂಕ್ಗಳನ್ನು ಬಡವರಿಗೋಸ್ಕರ ನಡೆಸ್ತಾ ಇದ್ರು. ಇದನ್ನು ಶೇಖ್ ಹಸೀನಾ ಬಡವರ ರಕ್ತ ಹಿಂಡುವ ಬ್ಯಾಂಕ್ ಅಂತ ಒಮ್ಮೆ ಕರೆದುಬಿಟ್ಟಿದ್ರು.
ಶೇಖ್ ಹಸೀನಾ ಭಾರತಕ್ಕೆ ಬಂದ ನಂತರ ಮತ್ತೊಮ್ಮೆ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಸಿಕ್ತು ಅಂತ ಯೂನುಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟರ ಮಟ್ಟಿಗೆ ಹಸೀನಾ ಮತ್ತು ಯೂನುಸ್ ನಡುವೆ ದ್ವೇಷ ಇತ್ತು. ಹಾಗೆ ಅಲ್ಲಿರುವ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ತಡೆಯುವಂಥ ಎಲ್ಲ ಕೆಲಸವನ್ನು ಇಲ್ಲಿರುವಂಥ ನಮ್ಮ ಕೇಂದ್ರ ಸರ್ಕಾರ ಮಾಡಲಿ, ನಮ್ಮ ದೇವಸ್ಥಾನಗಳು ಹಾಗೂ ಹಿಂದೂಗಳಿಗೆ ರಕ್ಷಣೆಯನ್ನು ನೀಡಲಿ ಅನ್ನೋದು ಮತ್ತೊಂದು ಉದ್ದೇಶ. ಅಲ್ಲಿ ವಿದ್ಯಾರ್ಥಿ ಅಂತ ಪ್ರತಿಭಟನೆ ಮಾಡ್ತಾ ಇರೋರಿಗೆ ಸೇನೆ ಮೇಲೆ ಕೂಡ ನಂಬಿಕೆ ಇಲ್ಲ. ಸೊ ಮುಂದೆ ಏನಾಗುತ್ತೆ ಅನ್ನೋದು ಇಡೀ ಜಗತ್ತೇ ಕಾತುರದಿಂದ ಕಾಯುತ್ತಿದೆ. ಇಷ್ಟು ಈ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.